ಇನ್ನು ತಿಪಟೂರು ತಾಲೂಕಿನ ಈರಲಗೆರೆ ಗ್ರಾಮದಿಂದ ಎಸಿ ಕಚೇರಿವರೆಗೆ ಬಗರ್ ಹುಕಂ ಸಾಗುವಳಿದಾರರು ರೈತರು ಕಾಲ್ನಡಿಗೆ ಮೂಲಕ ಬಂದು ಅರಣ್ಯ ಇಲಾಖೆಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಬಗರ್ ಹುಕಂ ಸಾಗುವಳಿಯಿಂದಾಗಿ ರೈತರ ಮೇಲೆ ಅರಣ್ಯ ಇಲಾಖೆಯ ದೌರ್ಜನ್ಯವನ್ನ ಖಂಡಿಸಿ ಸೋಮವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಡೆಸಿದಂತಹ ರೈತರ ಈ ಪ್ರತಿಭಟನೆಯಲ್ಲಿ ರೈತ ಹೋರಾಟಗಳು, ಹಿರಿಯ ಹೋರಾಟಗಾರರು ಹಾಗೆ ಕೆಟಿ ಗಂಗಾಧರ್ ಪಾಲ್ಗೊಂಡು ರೈತರಲ್ಲಿ ಉತ್ಸಾಹವನ್ನ ಮೂಡಿಸಿದ್ದಾರೆ. ಎಸಿ ಕಚೇರಿಯ ಪ್ರಾಂಗಣದಲ್ಲಿ ಪ್ರತಿಭಟನಾರತರ ರೈತರನ್ನ ಉದ್ದೇಶಿಸಿ ಮಾತನಾಡಿದಂತಹ ಹಿರಿಯ ಹೋರಾಟಗಾರ ಕೆಟಿ ಗಂಗಾಧರ್ ಬಗರ್ ಹುಕುಂ ಪದದ ಬದಲಾಗಿ ಇನ್ಮುಂದೆ ಸಾಜಾ ಹುಕುಂ ಸಾಗುವಳಿದಾರರು ಎಂಬ ಸಾಗುವಳಿದಾರರ ರೈತರೆಲ್ಲ ತಮ್ಮನ್ನ ತಾವು ಕದ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನ ಕೊಟ್ಟಿರುವಂಥದ್ದು. ನಾವು ಬಾಳಿ ಬದುಕ್ತಾ ಇರುವಂತಹ ನಮ್ಮ ಗ್ರಾಮದ ನೆಲದಲ್ಲಿ ನಾವು ಉಳುಮೆ ಮಾಡಿಕೊಂಡು ಬದುಕನ್ನ ಕಟ್ಟಿಕೊಂಡರೆ ಅರಣ್ಯ ಇಲಾಖೆ ನಮಗೆ ನೋಟಿಸ್ ನೀಡುವುದು ಯಾವ ನ್ಯಾಯ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದ ಖಾಲಿ ಜಾಗೆ ಹಾಗೆ ಬಂಜರು ನೆಲ, ಸೇಂದಿವನ, ಗೋಮಾಳ, ಅರಣ್ಯ ಭೂಮಿ ಹಾಗೆ ಗುಡ್ಗಾಡು ಗುಂಡು ತೋಪುಗಳನ್ನು ಒತ್ತುವರಿ ಮಾಡಿಕೊಂಡು ನೂರಾರು ಎಕರೆ ಜಮೀನು ಬರೆದುಕೊಂಡಿರುವಂತಹ ರಾಜಕಾರಣಿಗಳಿಗೆ ಹಾಗೆ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳ ಸಮಾಜದ ಸುತ್ತ ಇದ್ದಾರೆ. ಅಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗದಂತಹ ಸರ್ಕಾರ ಮತ್ತು ಸರ್ಕಾರಿ ಇಲಾಖೆಗಳು ನಮ್ಮ ಗ್ರಾಮದ ಗಡಿಯೊಳಗಿನ ಸಣ್ಣ ಪುಟ್ಟ ಜಾಗದಲ್ಲಿ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಕೂಡ ಸಾಗುವಳಿ ಮಾಡ್ತಾ ಇರುವಂತಹ ಸಣ್ಣ ಗಾತ್ರದ ಜಮೀನನ್ನು ಅರಣ್ಯ ಭೂಮಿ ಅಂತ ಹೇಳಿ ನೋಟಿಸ್ ಕೊಡಿಸುವಂತಹ ಅಂಬತನ ತೋರ್ತಾ ಇರುವಂತಹ ಅಸಮರ್ಥ ಸರ್ಕಾರಗಳಿಗೆ ನಮ್ಮ ಧಿಕ್ಕಾರವಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಸಿಪಿಐನ NK ಸುಬ್ರಹ್ಮಣ್ಯ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿ ಮಾತನಾಡಿರುವಂಥದ್ದು. ಸುಪ್ರೀಂ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡ್ತಾ ಇರುವಂತಹ ಸರ್ಕಾರಗಳು ರೈತರ ಹಿತ ಕಾಯ್ತಾ ಇದ್ದಾವೆ ಎಂಬುದು ದೂರದ ಮಾತು. ದೇಶಕ್ಕೆ ಆಹಾರ ಸ್ಥಿರತೆ ಮತ್ತು ಆಹಾರದ ಭದ್ರತೆಯ ಅಗತ್ಯವಿದ್ದಾಗ ರೈತ ಎಲ್ಲಿ ಉತ್ತಿ ಬಿತ್ತಿ ಅನ್ನ ಬೆಳೆದು ಕೊಟ್ಟರೂ ಕೂಡ ಸರ್ಕಾರಗಳಿಗೆ ಸಮಸ್ಯೆನೇ ಇರಲ್ಲ ಅಂತ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ರೈತ ಹೋರಾಟಗಾರರಾದಂತಹ KT ಗಂಗಾಧರ್ ಮಾತನಾಡಿದ್ದಾರೆ. ನೋಡೋಣ. ಎಲ್ಲಿದ್ದಾರೆ? ಕಾಂಗ್ರೆಸ್, ಬಿಜೆಪಿ, JDS ಅಲ್ಲಿ ಇದ್ದಾರೆ. ಅವ್ರು ಇಲ್ಲಿ ಬರಲ್ಲ. ನಿಮ್ ಪಾಲನ ಆಸ್ತಿ ಮಾತ್ರ ಬರ್ತಾರೆ. ರಾಷ್ಟ್ರ ರೈತ ಹೋರಾಟಕ್ಕೆ DK ಶಿವಕುಮಾರ್ ಕೇಳಿಲ್ಲ, ಮೋದಿ ಅವ್ರಿಗೂ ಕೇಳಲಿಲ್ಲ. ಹೋರಾಟಕ್ಕೆ ನನ್ನ ನಾಲ್ಗೆ ಆಪರೇಷನ್ ಆಗಿದೆ, ನಾನು ಕೂಗ್ತೀನಿ, ನಿಮ್ ಧ್ವನಿ ಇನ್ನೂ ಬರ್ತಾ ಇಲ್ಲ. ಅವರಾಗಿ ಹಿಂದ್ಗಡೆ ಅವ್ರು ಬಗಲ್ಕುಮ್ ಅಲ್ವಾ? ಅವರು ಬಗಲ್ಕುಮ್ನವ್ರು ಎಷ್ಟರಿದ್ರು ಕೈ ಎತ್ತಿ ನೋಡೋಣ. ಆಯ್ತು ಬಿಡಿ, ಆಯ್ತಾಯ್ತು. ಒಂದವರೆಲ್ಲ ಹೋರಾಟಗಾರರೆ ನೋಡಿ, ನರ್ಕಮನ್ ಸುತ್ತಾಗಿದ್ದೀರಿ. ಆದ್ರೂ ಮಾತು ಕಡಿಮೆ ಮಾಡಿ ಕೇಳಿಸ್ಕೊಳ್ಳಿ ವಿಷಯನ. ಭೂಮಿ ನಮ್ಮ ಹಕ್ಕು. ಭಾರತ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ನೀವು ನಡ್ಕೊಂಡು ಬಂದಿದ್ದೀರಿ. ಈ ಪಾರ್ಟಿ ಪೊಲೀಸ್ ಇದ್ದಾರೆ, ದಾರಿ ಉದ್ದಕ್ಕೂ ಬಂದೋಬಸ್ತ್ ಮಾಡಿದ್ದಾರೆ. ನೀವು ಮತ್ತೆ ತಹಸೀಲ್ದಾರ್ ಕಚೇರಿ ಆವರಣಕ್ಕೆ ನಾವು ಸೇರ್ತೀವಿ ಅನ್ನೋದನ್ನು ನೋಟಿಸ್ ಕೊಟ್ಟಿದ್ದೀವಿ. ಸಂಖ್ಯೆ ಎಷ್ಟು ಅನ್ನೋದನ್ನ ಪೊಲೀಸ್ ಇಲಾಖೆ ಅಲ್ಲಿಂದ ನೋಡ್ಕೊಂಡ್ಬಂದ್ರು. ನಾನು ಹಿಂದೆನೆ ಬಂದೆ. ಆದ್ರೆ ನಮ್ಮ AC ಅವರ ಕಾರಲ್ಲಿ ನಿಂತಿದೆ. ಜನ ಇಲ್ಲಿ ಬಂದ್ರೆ ತೊಂದರೆ ಆಗುತ್ತೆ. ಅದರಲ್ಲಿ ಪೆಟ್ರೋಲು, ಡೀಸೆಲ್ ಇರ್ತದೆ, ಅಪಾಯ. ಇಲ್ಲಿಂದ ತೆರವು ಮಾಡಿಸ್ಬೇಕು. ಸಾಮಾಜಿಕ ತಿಳುವಳಿಕೆ ಇವ್ರಿಗಿಲ್ಲ ಅಂದ್ರೆ ಇವ್ರನ್ನ ಅಸಮರ್ಥರಲ್ಲ. ಈ ರೈತರು ಇದರಿಂದ ಯಾವ ಸಾಯ್ತಾನೆ, ಸಾಯ್ಲಿ ನನ್ನ ಮಕ್ಕಳು ಅಂತ. ಅದೇ ರೈತರಿಗೆ ಯಾವ ಬೆಲೆ ಬರೋದು ಮೇಡಮ್ ತಡಿಲ್ಲ. ಯಾಕೆ ಜಾಸ್ತಿಯ 50 ವರ್ಷದಿಂದ ನಾನು 18 ವರ್ಷದ ಟವಲ್ ಹಾಕೊಂಡು 12 ಸಾರಿ ಜೈಲಿಗೆ ಹೋಗಿದ್ದೀನಿ. ಎಷ್ಟು ಸರಿ ಹೋಗಿದ್ದೆ ಜೈಲಿಗೆ? ಹೋಗ ಜಮೀನ್ ಬೇಕಾದರೂ ಜೈಲಿಗೆ ಹೋಗ್ಬೇಕು, ಮುದ್ದೆ ಮುಡಿಬೇಕು, ಅವಾಗ ಜಮೀನು ಸಿಗುತ್ತೆ. ಮನೆಗೆ ಹೋರಾಟ ಮಾಡಿದ್ರೆ ಆಗಲ್ಲ.
ನಾವು ರಾಜಕಾರಣಿಗಳಿಗೆ ಬೈತಾ ಇದ್ವಿ. ಯಾಕೆ ರಾಜಕಾರಣಿಗಳು ನಿಮ್ಗೆ ಹೆದರಲ್ಲ ಅಂದ್ರೆ, ಚುನಾವಣೆಗಳು ಬಂದಾಗ ಕೋಳಿ ಮಾಂಸ, ಕುಡಿ ಕೋಳಿ ಮಾಂಸ, ಗಂಡ, ದುಡ್ಡು ಓಟ್ ಹಾಕ್ತಿರ್ತಾನೆ. ಅಲ್ಲೇನ್ರಿ ನೋಡಿ, ಯಾರು ಮಾತಾಡಲ್ಲ. ಓಟ್ ಹಾಕ್ತಿದ್ದು ನಮ್ಮ ಆಸ್ತಿಗೋಸ್ಕರ ಓಟ್, ನನ್ನ ಆಸ್ತಿ ಕೊಡ್ತೀನ ಮಗನೇ, ಖಾತೆ ಮಾಡ್ತೀನ ಬಾ ಊರಿಗೆ ಯಾವನಾರ ಹೇಳ್ತೀರಾ? ರಾತ್ರೋರಾತ್ರಿ ಹೊಸ್ತಕ್ಕೆ ಹೋಗ್ಬಿಟ್ಟು ದುಡ್ಡು, ಹೆಂಡ, ಮಾಂಸ ಇಟ್ಟು ಬರ್ತೀರ. ಇದಕ್ಕೆ ಬ್ರೋಕರ್ ಬಂದಿದ್ದಾರೆ ಹಳ್ಳಿಗಳಲ್ಲಿ. ಅದಕ್ಕೆ ದುಡ್ಡು ಸಂಪಾದನೆ ಮಾಡಕ್ಕೆ ನಿಮ್ ಜಮೀನೆಲ್ಲ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ಶಿಕ್ಷಣದ ಜೊತೆಗೆ ಉದ್ಯೋಗದ